ನಮಸ್ಕಾರ ಎಲ್ರಿಗೂ. ಏನಪ್ಪ ಯಾವಾಗಲೂ ಅದು ಇದು ವಿಡಿಯೋ ಹಾಕ್ಕೊಳ್ಳಿ, ಇವತ್ತೇನೋ ಫುಡ್ ವ್ಲಾಗ್ ತೊಗೊಬಂದುಬಿಟ್ಟಿದ್ದಲ್ಲ ಅಂತ ಅಂದ್ಕೊಂಬೇಡಿ. ನಾನಿವತ್ತು ಮಾಡ್ತಿರೋದು ಬಾಳ್ವೆ ಅವರ ಮಿಲೆಟ್ ಪಾಸ್ತಾ. ಆ್ಯಕ್ಚುಲಿ ನಾನು ಯಾಕೆ ಬಾಳ್ವೆ ಅವ್ರದ್ದು ಪ್ರಾಡಕ್ಟ್ನೇ ಆಪ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವಳು ನನಗೆ ಬಾಳ್ವೆ ಪಾಸ್ತಾ ಮಾಡಿಕೊಟ್ಟಿದ್ಲು. ಸೊ ನನಗದು ತುಂಬ ಇಷ್ಟ ಆಯಿತು. ಟೇಸ್ಟ್ ವೈಸು ಸೂಪರ್ ಆಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಅಂದಾದ್ಮೇಲೆ ಯಾಕೆ ಬಿಡಲಿ ಅಂತ ಹೇಳಿಬಿಟ್ಟು ನಾನು ಅಮೆಝಾನಲ್ಲಿ ಸಿಕ್ತು ಅಂತ ಆರ್ಡ್ರ್ ಮಾಡಿದೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ನಾನು ಹೇಗೆ ಪಾಸ್ತಾ ರೆಡಿ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪಾಸ್ತಾನ ಅದರೊಳಗೆ ಹಾಕಿ ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಡಿ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿ ಎತ್ತಿಟ್ಕೊಳ್ಳಿ. ಪಾಸ್ತಾ ಪ್ಯಾಕೆಟಲ್ಲೇ ನಮ್ಗೆ ಇನ್ನೊಂದು ಬಾಳ್ವೆಯವರು ಟೇಸ್ಟ್ಗೆ ಅಂತ ಪೌಡರ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ಸು ಆ್ಯಡ್ ಆಗಿರಲ್ಲ, ನ್ಯಾಚುರಲ್ ಟೇಸ್ಟಿಗೆ ಬರೋವಂಥ ಪುಡಿಗಳನ್ನ ಹಾಕಿ ಕಳಿಸಿರ್ತಾರೆ. ಸೊ ಪಾಸ್ತಾ ಬೆಂದಾದಮೇಲೆ ನೀರಿಂದ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕಿ ಇಟ್ಕೊಳ್ಳಿ ಒಂದು ಬೌಲ್ಗೆ. ಇನ್ನೊಂದು ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿನ ಹಚ್ಚಿಟ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿಟ್ಕೊಂಥ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಒಂದೇ ಸಲ ಎಲ್ಲನ ಹಾಕ್ಬೇಡಿ. ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಆದಮೇಲೆ ಗಾರ್ಲಿಕ್ ಮತ್ತು ಟೊಮ್ಯಾಟೋನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಪುಡಿಗಳು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಬಾಳ್ವೆ ಅವ್ರು ಕೊಟ್ಟಿರ್ತಾರಲ್ಲ ಟೇಸ್ಟ್ಗೆ ಏನ್ಬಿಟ್ಟು ಪೌಡ್ರನ್ನ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವ ಅದು, ಅದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವೋ ಬೇಯಿಸ್ಕೊಂಡು ಪಾಸ್ತಾನ ಅದನ್ನು ಎತ್ಬಿಟ್ಟು ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ವೆಜ್ಜಸ್ ಜೊತೆ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ ಪಾಸ್ತಾ ರೆಡಿ. ಈಸಿಯಾಗಿ ಹೆಲ್ತಿ ಪಾಸ್ತಾ ರೆಡಿ ಆಯಿತು. ನಿಮಗೆ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.